ಸುಮಾರು 4 ವರ್ಷದಿಂದ ನಾನು ಈ ಶನಿಮಾತ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಿದೆ. ಪ್ರತಿ ಶನಿವಾರನೂ ಒಂದು ಶನಿವಾರನೂ ಬಿಡದೆ ನಾನು ತಪ್ಪದೇ ಬರ್ತೀನಿ. ಇಲ್ಲಿ ನಾನು ಬೇಡ್ಕೊಂಡಿದ್ದೂ ನನಗೆ ದೇವರು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ನನಗೊಂದು ಮನೆ ಬೇಕು ಅಂತ ಬೇಡ್ಕೊಂಡಿದ್ದೆ. ದೇವ್ರ ದಯದಿಂದ ಶನೇಶ್ವರ ಸ್ವಾಮಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಮನೆಯೂ ಮಾಡ್ಕೊಂಡು ಒಂದು ಬಾಡಿಗೆಗೂ ಮಾಡ್ಕೊಂಡಿದ್ದೀವಿ. ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನನಗೆ ಯಾವುದೇ ತೊಂದರೆನೂ ಏನೂ ಇಲ್ಲ. ನಾನು ಅನುಕೂಲ ಆಗಿದ್ದೀನಿ. ಪ್ರತಿ ಶನಿವಾರನೂ ಈ ದೇವಸ್ಥಾನಕ್ಕೆ ಬರೋದ್ರಿಂದ ನನಗೆಲ್ಲ ಒಳ್ಳೆಯದಾಗಿದೆ. मैं लोग बिहार से है, 2 ईयर से आ रहा है शनिदेव टेम्पल। बहुत अच्छा टेम्पल है। मैं फर्स्ट बार आया हूँ, तो 6 मंथ हुआ है बेंगलोर आए हुए। बहुत अच्छा है शनिदेव मंदिर। जो आते हैं उसका मनोकामनाएं पूर्ण हो जाती हैं। क्या करके आते हैं ಭಕ್ತಾದಿಗಳು ತಮ್ಮ ಕಷ್ಟ ನಷ್ಟಗಳನ್ನು ಸ್ವಾಮಿ ಸನ್ನಿಧಿಯಲ್ಲಿ ಹೇಳ್ಕೊಂಡ್ರೆ ಅದು ನಿಮಗೆ ಪರಿಹಾರ ಆಗ್ತದೆ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ. ನಮಗೂ ಕೂಡ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮಗಳಿಗೆಲ್ಲ ಇಲ್ಲೇ ಮದುವೆ ಆಗಿದೆ. ನಮ್ಮ ಮಗ ಇವ್ರ ಮಗಳಿಗೆ ಅಲ್ಲೇ ಒಳ್ಳೇದಾಗಿದೆ. ನಮ್ಗೆ ಇದುವರೆಗೂ ಏನು ತೊಂದರೆ ಆಗಿಲ್ಲ. ಪದೇ ಪದೇ ಇಲ್ಲಿಗೆ ಬರಬೇಕು ಅನ್ನಿಸ್ತದೆ. ಬರ್ತಾ ಇರ್ತೀವಿ. ದೇವಸ್ಥಾನ ಇನ್ನು ಮುಂದಿನ ಅಭಿವೃದ್ಧಿ ಆಗ್ತದೆ, ಚೆನ್ನಾಗಾಗುತ್ತೆ. ತುಂಬಾ ಇಷ್ಟಪಡ್ತೀವಿ. ಅಷ್ಟೇ ನಾವು ಅನ್ಕೊಂಡಿದ್ದಿಲ್ಲ ಸ್ವಾಮಿ ಕಾರ್ಯಸಿದ್ಧಿ ಆಗುತ್ತೆ. ಏನು ತೊಂದರೆ ಇಲ್ಲ ನಮಗೆ. ಚೆನ್ನಾಗೂ ಇದೀವಿ ನಾವು, ಏನು ತೊಂದರೆ ಇಲ್ಲ. 2013ರಲ್ಲಿ ಇಲ್ಲೇ ಮದುವೆ ಮಾಡಿದ್ದು ನಾನು. ಮೊಮ್ಮಗಳು ಇವಳು ಮದುವೆ ಮಾಡಿ ಹುಟ್ಟಿದ ಮಗು ಇದು. ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ನಮ್ಮ ಅಪ್ಪನ ಇದರಿಂದ ಏನು ತೊಂದರೆ ಇಲ್ಲ. ನಾವು ತುಂಬ ಬಂದಿದ್ದಾರೆ ಒಳಗಡೆ ಮದುವೆ ಆದ್ಮೇಲೆ ಇವಾಗ ತಿರ್ಗಿ 2ನೇದು ಒಂದು ಹೆಣ್ಮಗು ಆಗಿದೆ. ಒಳಗಡೆ ಹೋಗಿದ್ದಾರೆ. ಅವರು ಅನುಕೂಲವಾಗಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನಾವು ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ನಮ್ಮ ಅಪ್ಪನ ಬಳಿಯಲ್ಲಿ ಮಾಡಬೇಕು, ಒಳ್ಳೇದಾಗಲಿ ಅಂತೇಳಿ ಅಂದ್ಕೊಂಡು ಬಂದ್ವಿ, ಮಾಡಿದ್ವಿ. ತುಂಬ ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ಏನು ತೊಂದರೆ ಆಗಿಲ್ಲ. ನಾವು ಇದುವರೆಗೂ ಏನು ಕಷ್ಟ ಇಲ್ಲ. ದೇವರ ನಮ್ಮಪ್ಪ ಏನು ನಮ್ಗೆ ಊಟಕ್ಕೆ ಬಟ್ಟಕ್ಕೆ ಅಲ್ಲಿಗೆ ನಮಗೆ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಏನು ತೊಂದರೆ ಇಲ್ಲ. ನಮ್ಗೆ ಇಲ್ಲಿ ಬರಬೇಕು ಅನ್ನೋದು ಆಕಾಂಕ್ಷೆ ಜಾಸ್ತಿ ಇರುತ್ತೆ. ಯಾವಾಗೂ ಬರಬೇಕು ಅನ್ನಿಸ್ತಾ ಇರ್ತದೆ. ಈ ಸನ್ನಿಧಿ ನಮಗೆ ಭಾರಿ ಇಷ್ಟವಾದಂಥ ಸನ್ನಿಧಿ. ಇದು ದಿನಕ್ಕೆ ಇನ್ನೂ ಬೆಳೀತಾ ಇರ್ತದೆ. ಒಳ್ಳೆ ಅಭಿವೃದ್ಧಿ. ಇಲ್ಲಿರ್ತಕ್ಕಂಥ ಜನನೂ ಅಷ್ಟೇ. ಈ ದೇವಾಲಯಗಳ ಅರ್ಚಕರಿಂದ ಹಿಡಿದು ನೀವೆಲ್ಲ ಸಹಾಯಕರಿಂದ ಹಿಡ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಈ ಸಮಾರಂಭ ನಡ್ಸ್ಕೊಂಡು ಹೋಗ್ತಿಲ್ಲ. ಅದಕ್ಕೆ ಭಾರಿ ನಮಗೆ ಖುಷಿ. ಗೊತ್ತಾಯ್ತಾ? ಇಲ್ಲಿ ಇರ್ತೀವಿ. ದೇವ್ರನ್ನ ಮಾಡ್ದಂಗೆ ಬೇರೆ ಕಡೆ ಅಷ್ಟೊಂದು ಇದಾಗಿಲ್ಲ. ಯಾರೇ ಬರಲಿ, ಬಡವರು ಬರಲಿ, ಬಲ್ಲಿದ್ರು ಬರಲಿ, ಶ್ರೀಮಂತರು ಬರಲಿ, ಎಲ್ರಿಗೂ ಒಂದೇ ಇದಾದಂಥ ಪೂಜೆ ಪುನಸ್ಕಾರ ನೆರವೇರುತ್ತೆ ಇಲ್ಲಿ. ಅದೊಂದು ಭಾರಿ ಆಶೀರ್ವಾದ. ಮನೆಯಿಂದ ಇದೀಗ ಅನ್ನಸಂತರ್ಪಣೆ ಕೂಡ ಆಗ್ತಾ ಇದೆ. ಅವುಗಳಿಂದ ನಾನು ಮನೆಯಿಂದ ತಿಂಗಳ ನನಗೆ ಆದಷ್ಟು ಏನೋ ಭಗವಂತ ಶಕ್ತಿ ಅಕ್ಕಿ ಧಾನ್ಯ ಎಲ್ಲ ತಂದು ಕೊಡ್ತಾ ಇರ್ತೀನಿ. ನಾವು 5 ವರ್ಷದಿಂದ ಬರ್ತಾ ಇದ್ವಿ ದೇವಸ್ಥಾನಕ್ಕೆ. ನಮ್ಗೆಲ್ಲ ಚೆನ್ನಾಗಿ ಒಳ್ಳೇದಾಗಿದೆ. ದೇವರು ಶಕ್ತಿ ಚೆನ್ನಾಗಿದೆ. ಇಲ್ಲಿ ದೇವರು ಶಕ್ತಿ ಚೆನ್ನಾಗಿದೆ. ಅನ್ನದಾನ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಭಕ್ತಾದಿಗಳು ಚೆನ್ನಾಗಿ ಬರ್ತಾ ಇದ್ದಾರೆ. ದೇವ್ರ ಮಹಿಮೆ ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಬರ್ಬೋದು. ಭಕ್ತಾದಿಗಳು ಚೆನ್ನಾಗಿದೆ. ಈ ಕ್ಷೇತ್ರ ಒಳ್ಳೆ ಪುಣ್ಯ ಕ್ಷೇತ್ರ, ಚೆನ್ನಾಗಿದೆ. ಇಲ್ಲಿ ಶನಿಮಹಾತ್ಮನ ದೇವರು ಬೇರೆ ಕಡೆ ಎಲ್ಲ ನೋಡಿದೀವಿ, ಆದ್ರೆ ಇಲ್ಲಿ ತುಂಬಾ ಪವರ್ಫುಲ್. ಇಲ್ಲಿ ನಾವು ಬಂದು ತಾತ್ಪಣಿಗೆ ಬಂದು 5 ವರ್ಷ ಆಯ್ತು. ಅವಾಗಿಂದ ಬರ್ತಾ ಇದೀವಿ. ತುಂಬಾನೇ ಇಲ್ಲಿ ಬಂದ್ಮೇಲೆ ತುಂಬಾನೇ ಒಳ್ಳೇದಾಗಿದೆ. ಆಮೇಲೆ ಊಟ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬೇರೆ ಕಡೆಗಿಂತ ಇಲ್ಲಿ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಶನಿಮಹಾತ್ಮ ಅಷ್ಟು ಪವರ್ಫುಲ್ ಆಗಿದೆ.